ಎಲ್ಲರಿಗೂ GV ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಭಾಗ 1ರಲ್ಲಿರುವಂತಹ ಅಧ್ಯಾಯ 10 ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಪಾಠದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಫಸ್ಟ್ ಒನ್, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇ ಪ್ರಶ್ನೆ, ಕನ್ನಡ ರಾಜ್ಯೋತ್ಸವವನ್ನು ಡ್ಯಾಶ್ ದಿನಾಂಕದಂದು ಆಚರಿಸುತ್ತೇವೆ. ಉತ್ತರ ನವೆಂಬರ್ 1. ಎರಡನೇ ಪ್ರಶ್ನೆ, ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಡ್ಯಾಶ್. ಉತ್ತರ 1973. ಮೂರನೇ ಪ್ರಶ್ನೆ, ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಶ್ ರಾಜ್ಯವಿದೆ. ಉತ್ತರ ಆಂಧ್ರ ಪ್ರದೇಶ. ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಉತ್ತರ ಬೆಳಗಾವಿ. ಐದನೇ ಪ್ರಶ್ನೆ, ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ. ಉತ್ತರ ದಕ್ಷಿಣ. ಆರನೇ ಪ್ರಶ್ನೆ, ಮಲ್ಪೆ ಸಮೀಪದಲ್ಲಿ ಡ್ಯಾಶ್ ದ್ವೀಪವಿದೆ. ಉತ್ತರ ಸೇಂಟ್ ಮೇರೀಸ್. ನೆಕ್ಸ್ಟ್ ಒನ್, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಡ್ಯಾಶ್ ಬೆಟ್ಟಗಳೆಂದು ಕರೆಯುತ್ತಾರೆ. ಉತ್ತರ ಸಹ್ಯಾದ್ರಿ. ಎಂಟನೇ ಪ್ರಶ್ನೆ, ಆಗುಂಬೆ ಘಾಟಿಯು ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸುತ್ತದೆ. ಉತ್ತರ ಶಿವಮೊಗ್ಗ ಮತ್ತು ಉಡುಪಿ. ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೆಯುತ್ತಾರೆ. ಉತ್ತರ ಕೊಡಗು. ನೆಕ್ಸ್ಟ್ ಒನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ. ಉತ್ತರ, ಕರ್ನಾಟಕವು 11°31 ಮತ್ತು 18°45 ಉತ್ತರ ಅಕ್ಷಾಂಶಗಳು ಹಾಗೂ 74°12 ಮತ್ತು 78°40 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ನೆಕ್ಸ್ಟ್ ಕ್ವಶನ್, ನಮ್ಮ ನೆರೆಹೊರೆ ರಾಜ್ಯಗಳನ್ನು ಹೆಸರಿಸಿ. ಉತ್ತರ, ನಮ್ಮ ನೆರೆಹೊರೆ ರಾಜ್ಯಗಳೆಂದರೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ ಮತ್ತು ಗೋವಾ. ಮುಂದಿನ ಪ್ರಶ್ನೆ, ಕರ್ನಾಟಕದ 4 ಆಡಳಿತ ವಿಭಾಗಗಳಾವುವು? ಉತ್ತರ, ಕರ್ನಾಟಕದ 4 ಆಡಳಿತ ವಿಭಾಗಗಳಾವುವೆಂದರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ಉತ್ತರ, ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದೆ. ಇದು ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ. ಇದು 11°31 ಮತ್ತು 18°45 ಉತ್ತರ ಅಕ್ಷಾಂಶ ಹಾಗೂ 74°12 ಮತ್ತು 78°40 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಕರ್ನಾಟಕವು ಜನಸಂಖ್ಯೆಯಲ್ಲಿ 9ನೇ ಸ್ಥಾನವನ್ನು ಹೊಂದಿದೆ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣವು 5.83% ಭಾಗದಷ್ಟಿದೆ. 14ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿರಿ. ಉತ್ತರ, ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳೆಂದರೆ ಕರಾವಳಿ ಮೈದಾನ, ಮಲೆನಾಡು, ಬಯಲುಸೀಮೆ. ನೆಕ್ಸ್ಟ್ ಒನ್, ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ. ಉತ್ತರ, ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು ಎನ್ನುವರು. ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿದೆ. ಇದರ ಉದ್ದ 650 ಕಿಲೋಮೀಟರ್, ಅಗಲ 50ರಿಂದ 76 ಕಿಲೋಮೀಟರ್ಗಳು. ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 900ರಿಂದ 1500 ಮೀಟರ್ಗಳು. ಮುಂದಿನ ಪ್ರಶ್ನೆ, ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೆಯಿರಿ.
ಉತ್ತರ: ಈ ವಿಭಾಗವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ. ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ 320 ಕಿಲೋಮೀಟರ್ ಉದ್ದವಾಗಿದೆ ಹಾಗೂ 12ರಿಂದ 64 ಕಿಲೋಮೀಟರ್ ಅಗಲವಾಗಿದೆ. ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರದ ಕಡೆಗೆ ಕಿರಿದಾಗುತ್ತಾ ಕಡಿದಾದ ಇಳಿಜಾರಿನಿಂದ ಕೂಡಿದೆ. ಇದರ ಎತ್ತರ ಸಮುದ್ರ ಮಟ್ಟದಿಂದ 200 ಮೀಟರ್ಗಳನ್ನು ಮೀರುತ್ತದೆ. ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳಿವೆ. ನೆಕ್ಸ್ಟ್ ಒನ್, ದಕ್ಷಿಣದ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ. ಉತ್ತರ: ಚಿತ್ರದುರ್ಗದ ಬೆಟ್ಟಗಳು, ನಾರಾಯಣದುರ್ಗ ಬೆಟ್ಟ, ಸಾವನದುರ್ಗ ಬೆಟ್ಟ, ಶಿವಗಂಗೆ ಬೆಟ್ಟ, ಮಧುಗಿರಿ ಬೆಟ್ಟ, ನಂದಿಗಿರಿಧಾಮ, ಚನ್ನಕೇಶವ ಬೆಟ್ಟ, ಸ್ಕಂದಗಿರಿ, ಆದಿಚುಂಚನಗಿರಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಚಾಮುಂಡಿ ಬೆಟ್ಟ ಮುಂತಾದವುಗಳು. ನೆಕ್ಸ್ಟ್ ಒನ್, ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳಾವುವು? ಉತ್ತರ: ಚಾರ್ಮಾಡಿ ಘಾಟಿ, ಶಿರಾಡಿ ಘಾಟಿ, ಆಗುಂಬೆ ಘಾಟಿ ಮತ್ತು ಹುಲಿಕಲ್ ಘಾಟಿ. ನೆಕ್ಸ್ಟ್ ಒನ್, ಹೊಂದಿಸಿ ಬರೆಯಿರಿ. ಕ್ವಶನ್ನ ನೋಡೋದಾದರೆ, ಆ ಪಟ್ಟಿಯಲ್ಲಿ ಜೋಗ್ ಜಲಪಾತ, ಓಂ ಬೀಚ್, ನಂದಿಗಿರಿಧಾಮ, ಏಕಶಿಲಾ ಬೆಟ್ಟ, ಬಿಸಿಲನಾಡು. ಬಾ ಪಟ್ಟಿಯಲ್ಲಿ ಮಂಗಳೂರು, ಉತ್ತರದ ಮೈದಾನ, ಶರಾವತಿ ನದಿ, ಗೋಕರ್ಣ, ಚಿಕ್ಕಬಳ್ಳಾಪುರ, ಮಧುಗಿರಿ ಬೆಟ್ಟ. ಇವುಗಳನ್ನು ಹೊಂದಿಸಿ ಬರೆದಾಗ ಜೋಗ್ ಜಲಪಾತ ಶರಾವತಿ ನದಿ, ಓಂ ಬೀಚ್ ಗೋಕರ್ಣ, ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ, ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ, ಬಿಸಿಲನಾಡು ಉತ್ತರದ ಮೈದಾನ. ಇದಿಷ್ಟು 9ನೇ ತರಗತಿಯ ಭಾಗ 1ರಲ್ಲಿರುವಂತಹ ಅಧ್ಯಾಯ 10 ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.